ವಿಧಿಯ ಆಟ ಎಷ್ಟು ವಿಚಿತ್ರ ನೋಡಿ. 5 ವರ್ಷಗಳ ಕಾಲ ಬಂಜೆ ಅನ್ನೋ ಕರಾಳ ಹಣಪಟ್ಟಿಯನ್ನ ಹೊತ್ತು ಸಮಾಜದ ನಿರಂತರ ಅವಮಾನ ಮತ್ತು ವಿರಾಜ್ನ ದೌರ್ಜನ್ಯಕ್ಕೆ ಬಲಿಯಾಗಿದ್ದ ಅನ್ವಿತಾಳಿಗೆ ಇವತ್ತು ವೈದ್ಯಕೀಯ ವರದಿ ಒಂದು ಪವಾಡವನ್ನೇ ಉಣಬಡಿಸಿದೆ. ನೀನು 1 ತಿಂಗಳ ಗರ್ಭಿಣಿ ಅನ್ನೋ ಡಾಕ್ಟರ್ ಮಾತನ್ನ ಕೇಳಿ ಅನ್ವಿತಾ ಯಾಕೆ ಹುಚ್ಚಿಯಂತೆ ನಗೋಕೆ ಸ್ಟಾರ್ಟ್ ಮಾಡಿದ್ಲು? ಆ ನಗುವಿನ ಹಿಂದೆ ಅಡಗಿರೋದು ಸಂತೋಷನ ಅಥವಾ ದ್ರೋಹಿ ವಿರಾಜ್ನ ನಪುಂಸಕತನಕ್ಕೆ ಸಿಕ್ಕ ಬಿಗ್ ಜಸ್ಟಿಸ್? ಈ ಮಗು ಅನ್ವಿತಾಳ ಲೈಫ್ ಅನ್ನ ಉದ್ಧಾರ ಮಾಡುತ್ತಾ ಅಥವಾ ಆಶಿಕ್ ಮತ್ತು ವಿರಾಜ್ ನಡುವಿನ ಯುದ್ಧಕ್ಕೆ ಹೊಸ ಕಿಡಿ ಹಚ್ಚುತ್ತಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲವಿನಲ್ಲಿ ಕಥಾ ಸರಣಿಯ 16ನೇ ಭಾಗವನ್ನ ನಾವಿವಾಗ ನೋಡೋಣ. ಅದೇ ಟೈಮ್ಗೆ ಕಾಲೇಜ್ ರಿಸಲ್ಟ್ ಕೂಡ ಅನೌನ್ಸ್ ಆಯಿತು. ಅನ್ವಿತಾ ಇಡೀ ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಬಂದು ಟಾಪರ್ ಆಗಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ಲು. ಅವಳು ಈ ಪ್ರೌಡ್ ನ್ಯೂಸ್ ಅನ್ನ ಫಸ್ಟ್ ತನ್ನ ಅಣ್ಣ ಅಕ್ಷಯ್ಗೆ ಇನ್ಫಾರ್ಮ್ ಮಾಡಿದ್ಲು. ಅಕ್ಷಯ್ ಫುಲ್ ಖುಷಿಯಾಗಿ ತಂದೆಯನ್ನ ಬಿಟ್ಟು ಮನೆಯಲ್ಲಿ ಎಲ್ರಿಗೂ ಸ್ವೀಟ್ ಹಂಚ್ದ. ಅಪ್ಪ ಇನ್ನು ಅವಳ ಮೇಲೆ ಕೋಪದಲ್ಲೇ ಇದ್ದಾರೆ ಅಂತ ಅಣ್ಣ ಹೇಳ್ದ. ಹಾಗೆಯೇ ಅಣ್ಣ ಮಾತಾಡ್ತಾ ವಿರಾಜ್ ಲೈಫ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಕೊಟ್ಟ. ಆ ವಿರಾಜ್ ಅಂಡ್ ಕಿಯಾರಾ ರಿಲೇಶನ್ಶಿಪ್ ಇವಾಗ ಕಂಪ್ಲೀಟ್ ಆಗಿ ನರಕ ಆಗ್ಬಿಟ್ಟಿದೆ ಅಂತೆ. ಕಿಯಾರಾ ತನ್ನ ಬ್ಯಾಡ್ ಹ್ಯಾಬಿಟ್ಸ್ ಇಂದ ಇಡೀ ಫ್ಯಾಮಿಲಿ ಮರ್ಯಾದೆಯನ್ನ ಹರಾಜಾಗ್ತಿದ್ದಾಳೆ. ಕಿಯಾರಾ ಫ್ಯಾಮಿಲಿ ಸಿಕ್ಕಾಬಟ್ಟೆ ರಿಚ್ ಅಂಡ್ ಪವರ್ಫುಲ್ ಆಗಿರೋದ್ರಿಂದ ವಿರಾಜ್ ಮನೆಯವರು ಅವಳ ಅಗೇನೆಸ್ಟ್ ಏನು ಮಾಡೋಕೆ ಆಗ್ತಿಲ್ಲ. ವಿರಾಜ್ ಇನ್ನು ಅನ್ವಿತಾಗೆ ಲೀಗಲಿ ಡಿವೋರ್ಸ್ ಕೊಡದ ಕಾರಣ ಕಿಯಾರಾ ಅಂಡ್ ವಿರಾಜ್ ಮ್ಯಾರೇಜ್ ಇನ್ನೂ ಆಗಿಲ್ಲ. ಅದಕ್ಕೆ ಕಿಯಾರಾ ಫ್ಯಾಮಿಲಿ ವಿರಾಜ್ ಮೇಲೆ ಪ್ರೆಷರ್ ಆಗ್ತಿದ್ದಾರೆ. ಅಣ್ಣ ಇಷ್ಟನ್ನ ಹೇಳುವಾಗ ಅನ್ವಿತಾ ಮಧ್ಯದಲ್ಲೇ ತಡೆದು ಹೇಳಿದ್ಲು, ಅಣ್ಣ, ಅವನಿಗೆ ಮದ್ವೆ ಆಗ್ಬೇಕು ಅಂದ್ರೆ ನಾನು ಇವಾಗ್ಲೇ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡೋಕೆ ರೆಡಿ ಇದ್ದೀನಿ. ನಾನು ಎಲ್ಲಿಗೆ ಬಂದು ಸೈನ್ ಮಾಡ್ಬೇಕಂತ ಇವಾಗ್ಲೇ ಹೇಳು. ಆದ್ರೆ ಅಕ್ಷಯ್ ತುಂಬಾ ಸ್ಯಾಡ್ ಆಗಿ ಹೇಳ್ದ, ವಿಷಯ ಅದಲ್ಲ ಅನು. ವಿರಾಜ್ ಫ್ಯಾಮಿಲಿ ಇವಾಗ ಡಿವೋರ್ಸ್ ಕೇಳ್ತಿಲ್ಲ. ಬದಲಾಗಿ ನಿನ್ನ ಮತ್ತೆ ವಿರಾಜ್ ಲೈಫ್ಗೆ ವಾಪಸ್ ಕರ್ಕೊಂಡು ಬರ್ಬೇಕಂತ ನಮ್ಮ ಅಪ್ಪನ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಆಗ್ತಿದ್ದಾರೆ. ಅನ್ವಿತಾಗೆ ಆ ಮಾತು ಕೇಳಿ ದೊಡ್ಡ ಶಾಕ್ ಆಯ್ತು. ಅಣ್ಣ ಮುಂದುವರೆಸ್ದ, ಕಿಯಾರಾ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ವಿರಾಜ್ ಫ್ಯಾಮಿಲಿಗೆ ಇವಾಗ ಬುದ್ಧಿ ಬಂದಿದೆ. ಕಿಯಾರಾ ಇವಾಗ ವಿರಾಜ್ ಮಗ ರಿಹಾನ್ ಜವಾಬ್ದಾರಿ ತಗೊಳಕ್ಕೆ ರೆಡಿ ಇಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾಳಂತೆ. ಅವಳು ಮಗುವನ್ನ ಬಿಟ್ಟು ಎಲ್ಲೋ ಹೋಗ್ತಾ ಇದ್ದಾಳೆ. ಅದಕ್ಕೆ ವಿರಾಜ್ ಮನೆಯವರು ನಿನ್ನ ವಾಪಸ್ ಕರ್ಕೊಂಡ್ ಬಂದ್ರೆ ನೀನ್ ಹೇಗೂ ತಾಯಿ ಆಗೋಕೆ ಚಾನ್ಸ್ ಇಲ್ಲ. ಸೊ ವಿರಾಜ್ ಮಗ ರಿಹಾನ್ ನನ್ನ ನೀನೇ ಸ್ವಂತ ಮಗನ್ ತರ ಕೇರ್ ತಗೋಬಹುದು. ವಿರಾಜ್ಗೆ ಹೆಂಡತಿ ಸಿಕ್ಕ ಹಾಗೆ ಆಗುತ್ತೆ ಅಂಡ್ ಮಗುವಿಗೆ ತಾಯಿ ಸಿಕ್ಕ ಹಾಗಾಗುತ್ತೆ ಅಂತ ತುಂಬಾ ಚೀಪ್ ಆಗಿ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋ. ಅಕ್ಷಯ್ ಬಾಯಿಂದ ಈ ಮಾತು ಕೇಳಿದ್ಮೇಲೆ ಅನ್ವಿತಾಗೆ ಮೈಯೆಲ್ಲ ಹುರಿದು ಹೋಯ್ತು. ಇಷ್ಟೊಂದು ಕೀಳು ಮಟ್ಟದ ಆಲೋಚನೆ ಇರೋ ಜನರ ಮಧ್ಯೆನ ತಾನು 3 ವರ್ಷ ಲೈಫ್ ವೇಸ್ಟ್ ಮಾಡಿದ್ದು ಅಂತ ಅಸಹ್ಯ ಅನ್ನಿಸ್ತು. ಅವಳಿಗೆ ಸಡನ್ ಆಗಿ ಒಂದು ಡೌಟ್ ಬಂದು ಕೇಳಿದ್ಲು, ಅಣ್ಣ, ಇದೆಲ್ಲ ಓಕೆ, ಬಟ್ ಅಪ್ಪ ಇದಕ್ಕೆ ಏನ್ ಆನ್ಸರ್ ಮಾಡಿದ್ರು? ಅಪ್ಪನ್ಗೆ ಏನ್ ಬೇಕು? ಅನ್ವಿತಾ ಆ ಕ್ವಶನ್ ಕೇಳಿದ ತಕ್ಷಣ ಅಕ್ಷಯ್ ಕಂಪ್ಲೀಟ್ ಸೈಲೆಂಟ್ ಆದ. ಅವಳಿನ್ನು ಫೋರ್ಸ್ ಮಾಡಿ ಕೇಳಿದಾಗ ಅಣ್ಣ ಮೌನ ಮುರಿದು ಹೇಳ್ದ, ಅದೆಲ್ಲ ನಿನಗೆ ಯಾಕನು? ಆ ವಿರಾಜ್ ಅಂಡ್ ಅವನ ಚೀಫ್ ಫ್ಯಾಮಿಲಿ ನರಕಕ್ಕೆ ಹೋಗ್ಲಿ ಬಿಡು. ನಮಗೂ ಅವರಿಗೂ ಇನ್ಮೇಲೆ ಯಾವುದೇ ಕನೆಕ್ಷನ್ ಇಲ್ಲ. ಇವತ್ತು ನೀನು ಕಾಲೇಜ್ ಟಾಪರ್ ಆಗಿದ್ಯಾ, ಸೊ ಇವತ್ತು ತುಂಬಾ ಪ್ರೌಡ್ ಡೇ. ನಾನು ನೆಕ್ಸ್ಟ್ ಮಂತ್ ಶ್ರೇಯಾ ಅತ್ತಿಗೆಯನ್ನ ಕರ್ಕೊಂಡು ಅಲ್ಲಿಗೆ ಬರ್ತೀನಿ. ನಾವೆಲ್ಲ ಸೇರಿ ಒಂದು ಬಿಗ್ ಪಾರ್ಟಿ ಮಾಡೋಣ. ನೀನಿವಾಗ ಒಬ್ಬ ದೊಡ್ಡ ಉದ್ಯಮಿ ಆಗೋಕೆ ರೆಡಿ ಇದೆಯಾ? ಅಣ್ಣ ವಿಷಯವನ್ನ ಡೈವರ್ಟ್ ಮಾಡೋಕೆ ಟ್ರೈ ಮಾಡ್ತಿದ್ದ. ಆ ಸ್ಟೈಲ್ ಅಣ್ಣ ಮ್ಯಾಟರ್ ಡೈವರ್ಟ್ ಮಾಡೋಕೆ ಟ್ರೈ ಮಾಡ್ತಿದ್ದ ಆ ಸ್ಟೈಲ್ ನೋಡಿದ ತಕ್ಷಣ ಅನ್ವಿತಾಗೆ ಅಪ್ಪನ ಅಸಲಿ ಆನ್ಸರ್ ಏನಂತ ಅರ್ಥ ಆಗೋಕೆ 1 ಸೆಕೆಂಡ್ ಕೂಡ ಟೈಮ್ ಹಿಡಿಲಿಲ್ಲ. ಅಪ್ಪ ಇವತ್ತಿಗೂ ಅವಳು ಆ ನರ್ಕದ ವಿರಾಜ್ ಲೈಫ್ಗೆ ವಾಪಸ್ ಹೋಗ್ಬೇಕು ಅಂತ ಬಯಸ್ತಿದ್ದಾರೆ ಅನ್ನೋ ಕಹಿ ಸತ್ಯ ಅವಳಿಗೆ ಕನ್ಫರ್ಮ್ ಆಯ್ತು. ಅನ್ವಿತಾಳ ಹೃದಯ ಕಂಪ್ಲೀಟ್ ಆಗಿ ಬ್ರೇಕ್ ಆಯ್ತು. ಅವಳು ಅಳ್ತಾ ಕೇಳಿದ್ಲು, ಅಣ್ಣ, ಅಪ್ಪನ್ಗೆ ನನ್ನ ಮೇಲೆ ನಿಜವಾಗಿಯೂ ಒಂದು ಸಣ್ಣ ಪ್ರೀತಿ ಕೂಡ ಇಲ್ವಾ? ನನ್ನನ್ನ ಜಸ್ಟ್ ಒಬ್ಬ ಅನಿಮಲ್ ತರ ಟ್ರೀಟ್ ಮಾಡಿದ ಆ ಕ್ರೂರ ವಿರಾಜ್ ಹತ್ರ ನಾನಿನ್ನೂ ವಾಪಸ್ ಹೋಗ್ಬೇಕು ಅಂತ ಅವ್ರು ಹೇಗೆ ಯೋಚನೆ ಮಾಡ್ತಾರೆ ಅಣ್ಣ? ಅವ್ರು ನನಗೆ ಇಷ್ಟೊಂದು ಇನ್ಸಲ್ಟ್ ಮಾಡಿದಾನೆ, ನನ್ನ ಕ್ಯಾರೆಕ್ಟರ್ ಹರಾಜ್ ಹಾಕಿದಾನೆ ಅಂಡ್ ನನ್ನ ಮೇಲೆ ಫೋರ್ಸ್ಫುಲ್ ಆಗಿ
ಅವಳ ನಾಲಿಗೆ ಅಲ್ಲಿಗೆ ಸ್ಟಾಪ್ ಆಯಿತು. ವಿರಾಜ್ ಮಾಡಿದ ಆ ಕರಾಳ ದೌರ್ಜನ್ಯಗಳನ್ನ ಪದಗಳಲ್ಲಿ ಎಕ್ಸ್ಪ್ಲೇನ್ ಮಾಡೋ ಶಕ್ತಿ ಅವಳಿಗಿರ್ಲಿಲ್ಲ. ಆ ಹಳೆಯ ಗಾಯಗಳನ್ನ ನೆನಪಿಸ್ಕೊಂಡಾಗ ಅವಳಿಗೆ ವಿಪರೀತ ಮೆಂಟಲ್ ಪೇನ್ ಆಗ್ತಾ ಇತ್ತು. ಅಪ್ಪನ ಆಲೋಚನೆ ಯಾವತ್ತೂ ಚೇಂಜ್ ಆಗಲ್ಲ ಅನ್ನೋದು ಇವತ್ತು ಅವಳಿಗೆ ಕಂಪ್ಲೀಟ್ ಆಗಿ ಪ್ರೂವ್ ಆಯ್ತು. ತಾನ್ ಇಡೀ ಜಗತ್ತಿನ ಎದುರು ಹೋರಾಡಿ ಇವತ್ತು ಕಾಲೇಜ್ ಟಾಪರ್ ಆಗಿ ತನ್ನದೇ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡಿದ್ರು ಅಪ್ಪ ಇವತ್ತಿಗೂ ಅವಳನ್ನ ಅದೇ ಗಟಾರಕ್ಕೆ ತಳ್ಳೋಕೆ ರೆಡಿ ಇದ್ದಾರಲ್ಲ ಅಂತ ಅವಳಿಗೆ ಸಿಕ್ಕಾಬಟ್ಟೆ ಬೇಜಾರಾಯ್ತು. ಅವಳು ಇನ್ನು ಯಾವುದೇ ಕ್ವೆಶನ್ ಕೇಳ್ದೆ ಸೈಲೆಂಟ್ ಆಗಿ ಕಾಲ್ ಕಟ್ ಮಾಡಿದ್ಲು. ಮೊಣಕಾಲಿನ ಮೇಲೆ ತಲೆ ಇಟ್ಕೊಂಡು ಜೋರಾಗಳೋಕೆ ಸ್ಟಾರ್ಟ್ ಮಾಡಿದ್ಲು. ಇವತ್ತು ಅವಳಿಗೆ ಅಣ್ಣ ಅಕ್ಷಯ್ ಪಕ್ಕದಲ್ಲಿರ್ಬೇಕಿತ್ತು ಅಂತ ಅನ್ನಿಸ್ತು. ಒಂದ್ ವೇಳೆ ಇವತ್ತು ಆಶಿಕ್ ಅವಳ ಲೈಫ್ ನಲ್ಲಿ ಇದ್ದಿದ್ರೆ ಅವಳ ಈ ಸಕ್ಸಸ್ ಅನ್ನ ಇಡೀ ಕಾಲೇಜ್ ಸಂಭ್ರಮಿಸುವಂತೆ ಮಾಡ್ತಾ ಇದ್ದ. ಸಡನ್ ಆಗಿ ಅವಳಿಗೆ ಆಶಿಕ್ ನೆನಪಾಯ್ತು. ಅವನು ಈ ಕಾಲೇಜಿನ ಓನರ್ ಆಗಿರೋದ್ರಿಂದ ಅವಳಿಗೆ ಫಸ್ಟ್ ರ್ಯಾಂಕ್ ಬಂದಿರೋ ವಿಷಯ ಖಂಡಿತ ಅವನಿಗೆ ಗೊತ್ತಾಗಿರುತ್ತೆ. ಆದ್ರೂ ಅವನು ಒಂದು ಕಾಲ್ ಕೂಡ ಮಾಡಿಲ್ಲ ಅಂದ್ರೆ ಅವನಿಗೆ ಇವಳ ಜೊತೆ ಯಾವುದೇ ರಿಲೇಶನ್ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋದು ಕ್ಲಿಯರ್ ಆಯ್ತು. ತಾನ್ ಯಾಕೆ ಇನ್ನು ಅನಗತ್ಯವಾಗಿ ಅವನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಂತ ಅವಳಿಗೆ ತನ್ನ ಮೇಲೆಯೇ ಸಿಟ್ಟು ಬಂತು. ಅಷ್ಟರಲ್ಲಿ ಅವಳ ರೂಮ್ ಬಾಗ್ಲು ತಟ್ಟಿದ ಶಬ್ದ ಕೇಳಿಸ್ತು. ತಲೆ ಎತ್ತಿ ನೋಡಿದಾಗ ರಿಧಿಮಾ ಕೈಯಲ್ಲಿ ಒಂದು ಲಾರ್ಜ್ ಪಿಜ್ಜಾ ಅಂಡ್ ಕೋಲ್ಡ್ ಡ್ರಿಂಕ್ ಬಾಟಲ್ ಹಿಡ್ಕೊಂಡು ನಿಂತಿದ್ಲು. ಅನ್ವಿತಾ ತಕ್ಷಣ ಕಣ್ಣೀರ್ ಒರೆಸ್ಕೊಂಡು ನಗೋಕೆ ಟ್ರೈ ಮಾಡ್ತಾ ಅವಳನ್ನ ಒಳಗಡೆ ಕರೆದ್ಲು. ರಿಧಿಮಾ ಬೆಡ್ ಮೇಲೆ ಕುಳಿತು ತುಂಬಾ ಫನ್ನಿಯಾಗಿ ರೇಗ್ಸೋಕೆ ಸ್ಟಾರ್ಟ್ ಮಾಡಿದ್ಲು. ಹೇ ಲೇಡಿ ದೇವದಾಸ್, ಇವತ್ತು ಇಡೀ ಕಾಲೇಜ್ ನಿನ್ನ ಸಕ್ಸಸ್ ನೋಡಿ ಹೊಗಳ್ತಾ ಇದ್ರೆ ನೀನ್ ಮಾತ್ರ ಇಲ್ಲಿ ಕೂತು ಕಣ್ಣೀರಿನ ಟ್ಯಾಂಕ್ ತುಂಬಿಸ್ತಾ ಇದೆಯಲ್ಲ, ನಿನಗ್ ಬುದ್ಧಿ ಇಲ್ವಾ? ಆಲ್ರೆಡಿ ಹಾಸ್ಟೆಲ್ ನಲ್ಲಿ ವಾಟರ್ ಸಪ್ಲೈ ಬಂದಿದೆ. ಪ್ಲೀಸ್ ನಿನ್ನ ಈ ಪ್ರೆಷಿಯಸ್ ಕಣ್ಣೀರನ್ನ ಹೀಗೆ ವೇಸ್ಟ್ ಮಾಡಬೇಡ. ನಿನ್ನ ಕಾಲೇಜಿನ ಮೋಸ್ಟ್ ಬ್ಯೂಟಿಫುಲ್ ಕಿಲ್ಲರ್ ಗರ್ಲ್ ಅನ್ನು. ಇವತ್ತು ಅಳೋ ದಿನ ಅಲ್ಲ, ಇವತ್ತು ಕಂಪ್ಲೀಟ್ ಆಗಿ ಪಾರ್ಟಿ ಮಾಡೋ ದಿನ. ಕಾಲೇಜಿನ ಸೆಕೆಂಡ್ ಟಾಪರ್ ಆಗಿರೋ ಈ ರಿಧಿಮಾ ಕಡೆಯಿಂದ ನಿನಗಿವತ್ತು ಪಿಜ್ಜಾ ಅಂಡ್ ಕೂಲ್ ಡ್ರಿಂಕ್ ಪಾರ್ಟಿ ಸಿಗ್ತಿದೆ. ಅಂಡ್ ನೆನ್ಪಿಟ್ಕೋ, ಇವತ್ತು ಈವ್ನಿಂಗ್ ಹಾಸ್ಟೆಲ್ ಹುಡುಗಿಯರೆಲ್ಲ ಔಟಿಂಗ್ ಹೋಗ್ತಾ ಇದೀವಿ. ಕಾಲೇಜಿನ ಅತ್ಯಂತ ಹಾಟೆಸ್ಟ್ ಹುಡುಗಿ ನೀನು. ನಮ್ ಜೊತೆ ಬರ್ದೇ ಇದ್ರೆ ಔಟಿಂಗ್ ಮಜಾನೇ ಇರಲ್ಲ. ಸೊ ನೀನು ಬರ್ಲೇಬೇಕು. ನೋ ಅನ್ನೋ ಆಪ್ಷನ್ ಇಲ್ಲಿ ಇಲ್ವೇ ಇಲ್ಲ. ನಾನು ಫಸ್ಟ್ ಟೈಮ್ ನಿನ್ ಹತ್ರ ಏನೋ ಕೇಳ್ತಿದ್ದೀನಿ, ಪ್ಲೀಸ್ ಇಲ್ಲ ಅನ್ಬೇಡ. ರಿಧಿಮಾಳ ಆ ಫನ್ನಿ ಅಂಡ್ ಲಾಂಗ್ ಉಪನ್ಯಾಸ ಕೊನೆಗೂ ವರ್ಕ್ ಆಯ್ತು. ಅನ್ವಿತಾ ತನ್ನ ಇಡೀ ಬೇಜಾರನ್ನ ಮರೆತು ರಿಧಿಮಾಳನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ್ಲು. ನಿಜ ಹೇಳೋ ರಿಧಿಮಾ, ನೀನು ಇಲ್ದಿದ್ರೆ ಈ ಹಾಸ್ಟೆಲ್ ಲೈಫ್ ನನಗೆ ಇಂಪಾಸಿಬಲ್ ಆಗ್ತಿತ್ತು. ನೀನೇ ನನ್ನ ಬೆಸ್ಟ್ ಫ್ರೆಂಡ್. ಬಟ್ ಆ ಹಾಟೆಸ್ಟ್ ಗರ್ಲ್ ಅಂತ ಹೇಳಿದ್ದನ್ನ ಮಾತ್ರ ಇನ್ನೊಮ್ಮೆ ಹೇಳ್ಬೇಡ ಪ್ಲೀಸ್. ಅಷ್ಟೊಂದು ಸುಳ್ಳನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಅಂತ ನಕ್ಲು. ಇಬ್ರು ತಿಂಬು ತಗೊಂಡು ಫನ್ನಿಯಾಗಿ ಹೊಡೆದಾಡ್ಕೊಂಡ್ರು. ರಿಧಿಮಾಳನ್ನ ಖುಷಿ ಪಡಿಸೋಕೋಸ್ಕರ ಅನ್ವಿತಾ ಸ್ವಲ್ಪ ಪಿಜ್ಜಾ ತಿಂದ್ಲು. ಆಮೇಲೆ ರಿಧಿಮಾ ರೆಡಿ ಆಗೋಕೆ ತನ್ನ ರೂಮ್ಗೆ ಹೋದ್ಲು. ಆದ್ರೆ ರಿಧಿಮಾ ಹೋದ ಸ್ವಲ್ಪ ಹೊತ್ನಲ್ಲೇ ಅನ್ವಿತಾಗೆ ಸಡನ್ ಆಗಿ ಅಸ್ವಸ್ಥತೆ ಸ್ಟಾರ್ಟ್ ಆಯ್ತು. ಅವಳಿಗೆ ಲೈಟ್ ಆಗಿ ಜ್ವರ ಅಂಡ್ ತೀವ್ರವಾದ ಸುಸ್ತು ಕಾಣಿಸ್ಕೊಂತು. ರಿಧಿಮಾಗೆ ಪ್ರಾಮಿಸ್ ಮಾಡಿದ್ರಿಂದ ಅವಳಿಗೆ ವಿಷಯ ತಿಳಿಸ್ದೆ ಸೈಲೆಂಟ್ ಆಗಿ ರೆಡಿ ಆಗಿ ಈವ್ನಿಂಗ್ ಎಲ್ಲರ ಜೊತೆ ಬುಕ್ ಮಾಡಿದ ಕಾರ್ನಲ್ಲಿ ಸಿಟಿಯ ಫೇಮಸ್ ಟೂರಿಸ್ಟ್ ಸ್ಪಾಟ್ಗೆ ಹೊರಟ್ಲು. ಅಲ್ಲಿ ಎಲ್ಲರೂ ಸೆಲ್ಫಿ ತಗೊಳ್ಳೋದು, ಫುಡ್ ತಿನ್ನೋದು ಅಂಡ್ ಫುಲ್ ಎಂಜಾಯ್ ಮಾಡ್ತಿದ್ರು. ಆದ್ರೆ ಅನ್ವಿತಾ ಆರೋಗ್ಯ ಇನ್ನೂ ಹದಗೆಡ್ತಿತ್ತು. ಅವಳ ಫೇಸ್ ಕಂಪ್ಲೀಟ್ ಆಗಿ ಡಲ್ ಆಗಿರೋದನ್ನ ನೋಡಿ ರಿಧಿಮಾ ಡೌಟ್ ಬಂದು ಕೇಳಿದಾಗ ಜಸ್ಟ್ ಸ್ವಲ್ಪ ಅನ್ಈಸಿ ಅನಿಸ್ತಿದೆ ಅಂತ ಮ್ಯಾನೇಜ್ ಮಾಡಿದ್ಲು. ಆದ್ರೆ ಒಂದೂವರೆ ಗಂಟೆ ಕಳೆಯುವಾಗ ಅನ್ವಿತಾಗೆ ತಲೆ ತಿರುಗುವಂತೆ ಆಗಿ ಆರೋಗ್ಯ ವಿಪರೀತ ಕೆಟ್ಟ ಹೋಯ್ತು. ರಿಯಲಿ ಎದುರು ಹೋದ ರಿಧಿಮಾ ತಕ್ಷಣ ಅವಳನ್ನ ಹತ್ರದಲ್ಲಿದ್ದ ಒಂದು ಪ್ರೈವೇಟ್ ಕ್ಲಿನಿಕ್ ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ಲು. ಡಾಕ್ಟರ್ ಅವಳಿಗೆ ಕೆಲವು ಜನರಲ್ ಚೆಕಪ್ಸ್ ಅಂಡ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸೋಕೆ ಹೇಳಿದ್ರು. ಸ್ಕ್ಯಾನ್ ರಿಪೋರ್ಟ್ಸ್ ಬಂದ ತಕ್ಷಣ ಆ ರಿಪೋರ್ಟ್ಸ್ ಪರಿಶೀಲಿಸಿದ ಡಾಕ್ಟರ್ ತುಂಬಾ ಗಂಭೀರವಾಗಿ ಆ ಶಾಕಿಂಗ್ ಸತ್ಯವನ್ನ ಅನೌನ್ಸ್ ಮಾಡಿದ್ರು. ಅನ್ವಿತಾ, ಯು ಆರ್ 1 month ಪ್ರೆಗ್ನೆಂಟ್. ಡಾಕ್ಟರ್ ಬಾಯಿಂದ ಆ ಮಾತು ಕೇಳಿದ ತಕ್ಷಣ ಮುಂಭಾಗದಲ್ಲಿ ಕುಳಿತಿದ್ದ ಅನ್ವಿತಾ ಮತ್ತು ರಿಧಿಮಾ ಇಬ್ಬರ ಮೈಂಡ್ ಒಂದೇ ಕ್ಷಣದಲ್ಲಿ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗೋಯ್ತು.
ರಿಧಿಮಾಗೆ ತನ್ನ ಕಿವಿಗಳನ್ನೇ ತಾನು ನಂಬೋಕೆ ಸಾಧ್ಯವಾಗದೆ ಅವಳು ಗಾಬರಿಯಿಂದ ಆ ರಿಪೋರ್ಟ್ ಹಿಡಿದಿದ್ದ ವೈದ್ಯರನ್ನ ಮತ್ತೊಮ್ಮೆ ಕನ್ಫರ್ಮ್ ಮಾಡೋಕೆ ಕೇಳಿದ್ಲು. ಆರ್ ಯು ಶ್ಯೂರ್ ಡಾಕ್ಟರ್? ನೀವು ನಿಜವಾಗಿಯೂ ಖಚಿತವಾಗಿ ಹೇಳ್ತಿದ್ದೀರಾ? ಅವಳು ಅವಳ ಆ ತೀವ್ರ ಗೊಂದಲ ಮತ್ತು ಆತಂಕವನ್ನ ಅರ್ಥ ಮಾಡಿಕೊಂಡ ಆ ಡಾಕ್ಟರ್ ಇಬ್ಬರನ್ನು ಇನ್ನೂ ಹೆಚ್ಚಿನ ಆತ್ಮವಿಶ್ವಾಸದಿಂದ ನೋಡ್ತಾ ತುಂಬಾ ಗಂಭೀರವಾದ ಧ್ವನಿಯಲ್ಲಿ ಹೇಳಿದ್ರು, ಡೆಫಿನೆಟ್ಲಿ ಶಿ ಈಸ್ 1 ಮಂತ್ ಪ್ರೆಗ್ನೆಂಟ್. ನೋಡಿ, ನನಗೆ ನಿಮ್ಮ ಇಬ್ಬರ ಮೆಂಟಲ್ ಕಂಡೀಷನ್ ಪ್ರಾಪರ್ ಆಗಿ ಅರ್ಥವಾಗ್ತಿದೆ. ನಾನು ತಪ್ಪಾಗಿ ತಿಳ್ಕೊಳ್ದಿದ್ರೆ ಇವಳು ಇನ್ನೂ ಕಲಿತಿರೋ ಸ್ಟೂಡೆಂಟ್ ಅಲ್ವಾ? ಸೊ ಈ ವಯಸ್ಸಿನಲ್ಲಿ ಆಕಸ್ಮಿಕವಾಗಿ ಇದು ನಡೆದಿದೆ ಅಂತ ನನಗೆ ಗೆಸ್ ಮಾಡೋಕೆ ಆಗುತ್ತೆ. ಬಟ್ ಡೋಂಟ್ ವರಿ, ನಾನು ಇವಾಗಲೇ ಕೆಲವು ಪ್ರೆಗ್ನೆನ್ಸಿ ಅಬಾರ್ಷನ್ ಮಾತ್ರೆಗಳನ್ನ ಪ್ರಿಸ್ಕ್ರೈಬ್ ಮಾಡ್ತೀನಿ. ಇನ್ನು ತುಂಬ ದಿನಗಳಾಗಿಲ್ಲದ ಕಾರಣ ಈ ಪ್ರೊಸೆಸ್ ತುಂಬ ಈಸಿಯಾಗಿ ಮುಗಿಯುತ್ತೆ. ಎಲ್ಲವೂ ಶೀಘ್ರದಲ್ಲೇ ನಾರ್ಮಲ್ ಆಗುತ್ತೆ. ಡಾಕ್ಟರ್ ಅವರ ಆತಂಕವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಸೊಲ್ಯೂಷನ್ ಕೂಡ ಹೇಳಿದ್ರಿಂದ ರಿಧಿಮಾಗೆ ಸ್ವಲ್ಪ ನೆಮ್ಮದಿ ಅನ್ನಿಸ್ತು. ಅವಳು ತಕ್ಷಣ ಅನ್ವಿತಾ ಹೆಗಲ ಮೇಲೆ ತುಂಬಾ ಪ್ರೀತಿಯಿಂದ ಕೈ ಇಟ್ಟು ಸಮಾಧಾನ ಮಾಡ್ತಾ ಹೇಳಿದ್ಲು, ನಡಿಯನು, ಲಕ್ಕಿಲಿ ಪ್ರಾಬ್ಲಮ್ ಜೊತೆಗೆ ನಮಗೆ ತಕ್ಷಣ ಸೊಲ್ಯೂಷನ್ ಕೂಡ ಸಿಕ್ಬಿಟ್ಟಿದೆ. ಇನ್ಮೇಲೆ ನೀನು ಸ್ವಲ್ಪವೂ ಟೆನ್ಷನ್ ತಗೋಬೇಡ. ಡಾಕ್ಟರ್, ಪ್ಲೀಸ್ ನೀವು ಆ ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಬರೆದು ಕೊಡಿ. ನಾವು ಹೊರಡುವಾಗ ಫಾರ್ಮಸಿಯಿಂದ ತಗೊಳ್ತೀವಿ. ಅಂದ್ಹಾಗೆ ಡಾಕ್ಟರ್, ಈ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಇವಳ ಹೆಲ್ತ್ಗೆ ಇನ್ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ತಾನೆ? ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹುಡುಗಿರು ಈ ತರ ಮೆಡಿಸಿನ್ಸ್ ತಗೊಂಡು ಆಮೇಲೆ ಫ್ಯೂಚರ್ನಲ್ಲಿ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಫೇಸ್ ಮಾಡೋದನ್ನ ನಾನು ಕೇಳಿದ್ದೀನಿ. ರಿಧಿಮಾ ಅನ್ವಿತಾಳ ಹೆಲ್ತ್ ಕೇರ್ ತಗೊಂಡು ಆ ತರಹದ ಕ್ವೆಶನ್ ಕೇಳಿದ್ದನ್ನ ನೋಡಿ ಡಾಕ್ಟರ್ ತುಂಬಾ ಸಮಾಧಾನವಾಗಿ ಉತ್ತರ ಕೊಟ್ರು. ನಿಮ್ ಪ್ರಶ್ನೆ 100ಕ್ಕೆ 100 ಕರೆಕ್ಟ್ ಆಗಿದೆ. ಆದ್ರೆ ನೀವು ಹೇಳಿದ ಆ ಸೈಡ್ ಎಫೆಕ್ಟ್ ಆಗೋದು ಯಾವಾಗ ಗೊತ್ತಾ? ಜನರು ಯಾವುದೇ ಡಾಕ್ಟರ್ ಸಲಹೆ ಇಲ್ಲದೆ ಸೀಕ್ರೆಟ್ ಆಗಿ ಮೆಡಿಸಿನ್ ಶಾಪ್ಸ್ ಇಂದ ತಾವೇ ಮಾತ್ರೆ ತಗೊಂಡು ತಿಂದಾಗ ಮಾತ್ರ ಆ ತರಹದ ದೊಡ್ಡ ಕಾಂಪ್ಲಿಕೇಶನ್ಸ್ ಬರ್ತವೆ. ಅನಗತ್ಯ ಪ್ರಶ್ನೆಗಳಿಗೆ ಹೆದರಿ ಜನ ಈ ತರಹ ತಪ್ಪು ಮಾಡ್ತಾರೆ. ಕೊನೆಗೆ ಲೈಫ್ ಅಂಡ್ ಡೆತ್ ಸಿಚುವೇಶನ್ ಬಂದಾಗ ನಮ್ಮ ಹತ್ರ ಓಡ್ ಬರ್ತಾರೆ. ಆದ್ರೆ ನೀವು ಆ ತರ ಎದುರೋ ಅವಶ್ಯಕತೆ ಇಲ್ಲ. ನೀವು ಆಲ್ರೆಡಿ ಮೇಜರ್ಸ್ ಆಗಿರೋದ್ರಿಂದ ಇದು ಲೀಗಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ನಾನಿವಾಗ ಈ ಅಬಾರ್ಷನ್ ಮಾತ್ರೆಗಳ ಜೊತೆಗೆ ಇವಳ ಬಾಡಿ ಸ್ಟ್ರೆಂತ್ಗೆ ಬೇಕಾಗೋ ಬೆಸ್ಟ್ ಸಪೋರ್ಟಿವ್ ಮೆಡಿಸಿನ್ಸ್ ಕೂಡ ಬರ್ದ್ಕೊಡ್ತೀನಿ. ಸೊ ಈ ಪ್ರೊಸೆಸ್ ತುಂಬಾ ಕಂಫರ್ಟಬಲ್ ಆಗಿ ಮುಗಿಯುತ್ತೆ. ಡಾಕ್ಟರ್ ಇಷ್ಟೊಂದು ಕ್ಲಿಯರ್ ಆಗಿ ಆನ್ಸರ್ ಮಾಡಿದ ಮೇಲೆ ರಿಧಿಮಾಳ ಮೈಂಡ್ ನಲ್ಲಿದ್ದ ಇಡೀ ಕನ್ಫ್ಯೂಷನ್ ಕೊನೆಗೂ ದೂರವಾಯಿತು. ಅವಳು ನೆಮ್ಮದಿಯಿಂದ ಅನ್ವಿತಾ ಕಡೆಗೆ ತಿರುಗಿ ಏನೋ ಹೇಳೋಕೊಟ್ಟಾಗ ಅನ್ವಿತಾ ಸಡನ್ ಆಗಿ ಡಾಕ್ಟರ್ ಮುಖವನ್ನ ತುಂಬಾ ಗಂಭೀರವಾಗಿ ದಿಟ್ಟಿಸಿ ನೋಡ್ತಾ ತುಂಬಾ ಖಡಕ್ ಆಗಿ ಕೇಳಿದ್ಲು, ಡಾಕ್ಟರ್, ನಾನು ನಿಜವಾಗ್ಲೂ ತಾಯಾಗೋಕೆ ಸಾಧ್ಯ ಇದೆಯಾ? ಅಂದ್ರೆ ನಾನು ಕಂಪ್ಲೀಟ್ ಆಗಿ ಗರ್ಭಿಣಿ ಆಗಿದ್ದೀನಾ? ಅವಳ ಆ ವಿಚಿತ್ರವಾದ ಕ್ವೆಶನ್ ಕೇಳಿ ಡಾಕ್ಟರ್ ಮತ್ತು ರಿಧಿಮಾ ಇಬ್ರಿಗೂ ಒಂದು ಕ್ಷಣ ದೊಡ್ಡ ಶಾಕ್ ಆಯ್ತು. ಡಾಕ್ಟರ್ ಏನೋ ರಿಪ್ಲೈ ಕೊಡುವ ಮುನ್ನವೇ ರಿಧಿಮಾ ತಕ್ಷಣ ಅನ್ವಿತಾಳನ್ನ ಗದರಿಸ್ತಾ ಹೇಳಿದ್ಲು, ಅನು, ಈ ಬಿಗ್ ನ್ಯೂಸ್ ಕೇಳಿದ ತಕ್ಷಣ ನಿನ್ ಮೈಂಡ್ ಏನಾದ್ರೂ ಕಂಪ್ಲೀಟ್ ಆಗಿ ಕೆಟ್ಟು ಹೋಗಿದ್ಯಾ ಏನು? ಹೇ ಬ್ರೋ, ನೀನ್ ಅವಾಗ್ಲೇ ಪ್ರೆಗ್ನೆಂಟ್ ಇದೆಯಾ ಅಂತ ಸ್ವತಃ ಡಾಕ್ಟರ್ ರಿಪೋರ್ಟ್ ನೋಡಿ ಹೇಳ್ತಿದ್ದಾರೆ. ನಿನ್ಗೆ ಇದಕ್ಕಿಂತ ದೊಡ್ಡ ಪ್ರೂಫ್ ಬೇರೆ ಏನ್ ಬೇಕು ಹೇಳು? ಅಸ್ಲು ಇದೆಂತ ಹುಚ್ಚುತನದ ಪ್ರಶ್ನೆ ನಿಂದು? ರಿಧಿಮಾಳ ಆ ಮಾತನ್ನ ಮಧ್ಯದಲ್ಲೇ ತಡೆದ ಅನ್ವಿತಾ ನೇರವಾಗಿ ಡಾಕ್ಟರ್ ಮುಖ ನೋಡಿ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ಲು, ನಿಮ್ಮ ಈ ಒಂದು ಬೆಸ್ಟ್ ಕೇರಿಂಗ್ಗೆ ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ಬಟ್ ನಾನು ಈ ಮಗುವನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಲ್ಲ. ನನ್ನ ಈ ಹೊಟ್ಟೆಯಲ್ಲಿರೋ ಮಗುವನ್ನ ನಾನು ಬದುಕಿಸ್ಕೊಳ್ತಿದ್ದೀನಿ. ನನಗೆ ಈ ಅಬಾರ್ಷನ್ ಮಾಡಿಸ್ಕೊಳ್ಳೋಕೆ ಸಣ್ಣ ಇಂಟ್ರೆಸ್ಟ್ ಕೂಡ ಇಲ್ಲ. ಇಷ್ಟನ್ನ ತುಂಬಾ ಖಡಕ್ ಆಗಿ ಹೇಳಿ ಅನ್ವಿತಾ ತಕ್ಷಣ ಸೋಫಾದಿಂದ ಎದ್ದು ನಿಂತ್ಲು. ಅವಳ ಆ ಶಾಕಿಂಗ್ ಡಿಸಿಷನ್ ಕೇಳಿ ರಿಧಿಮಾ ಕಂಪ್ಲೀಟ್ ಜಾಗದಲ್ಲೇ ಹೆಪ್ಪುಗಟ್ಟಿ ನಿಂತುಬಿಟ್ಲು. ಆದ್ರೆ ಅನ್ವಿತಾ ಯಾರ ಮಾತಿಗೂ ವೇಟ್ ಮಾಡದೆ ಸೀದಾ ಕ್ಲಿನಿಕ್ ನಿಂದ ಹೊರಗಡೆ ನಡೆದು ಹೋದ್ಲು. ರಿಧಿಮಾ ತಡ ಮಾಡದೆ ಡಾಕ್ಟರ್ ಕೈಯಲ್ಲಿದ್ದ ಆ ಪ್ರಿಸ್ಕ್ರಿಪ್ಷನ್ ಫೈಲ್ తీసుಕೊಂಡು ಅನ್ವಿತಾಳನ್ನ ಫಾಲೋ ಮಾಡ್ತಾ ಕ್ಲಿನಿಕ್ ನಿಂದ ಹೊರಗಡೆ ಓಡ್ ಬಂದ್ಲು. ಕೊನೆಗೆ ರಸ್ತೆಯ ಒಂದು ಮರದ ಪಕ್ಕದಲ್ಲಿ ಅನ್ವಿತಾ ನಡೆದುಕೊಂಡು ಹೋಗ್ತಾ ಇರೋದು ಕಾಣಿಸ್ತು. ರಿಧಿಮಾ ಓಡ್ ಹೋಗಿ ಅವಳ ಮುಂದೆ ಅಡ್ಡ ನಿಂತು ತನ್ನ ಆ ವೇಗವಾದ ಉಸಿರಾಟವನ್ನ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಳ್ತಾ ಸಿಟ್ಟಿನಿಂದ ಕೇಳಿದ್ಲು,
ಅಸ್ಲಿಗೆ ಇದು ಎಂತಹ ಹುಚ್ಚುತನ ಅನ್ವಿತಾ. ನಿನ್ ತಲೆಲೇನಾದ್ರೂ ಬುದ್ಧಿ ಇದ್ಯಾ ಇಲ್ವಾ ಹೇಳು ಫಸ್ಟು. ಒಂದು ಮಗುವಿಗೆ ಜನ್ಮ ಕೊಟ್ಟು ಈ ಸೊಸೈಟಿಯಲ್ಲಿ ಅದನ್ನ ಒಬ್ಬಂಟಿಯಾಗಿ ಬೆಳೆಸೋದು ಎಷ್ಟು ದೊಡ್ಡ ಕಷ್ಟದ ಕೆಲಸ ಅಂತ ನಿನ್ ಕನಿಷ್ಠ ಜ್ಞಾನ ಆದ್ರೂ ಇದ್ಯಾ ಏನು? ನೀನು ಕೇವಲ ಎಮೋಷನಲ್ ಆಗಿ ಇಷ್ಟೊಂದು ದೊಡ್ಡ ತಪ್ಪು ನಿರ್ಧಾರ ತಗೊಳ್ತಿದ್ಯಾ ಅನ್ನು. ಒಂದು ವೇಳೆ ಈ ವಿಷಯ ಆ ಜೋಯಿಶ್ ಫ್ಯಾಮಿಲಿ ಅವರಿಗೆ ಗೊತ್ತಾದ್ರೆ ಅವ್ರ ರಿಯಾಕ್ಷನ್ ಎಷ್ಟೊಂದು ಡೇಂಜರಸ್ ಆಗಿ ಇರಬಹುದು ಅಂತ ಒಮ್ಮೆಯಾದ್ರೂ ಯೋಚನೆ ಮಾಡಿದ್ಯಾ? ನೀನು ಈ ಮಗುವಿನ ನೆಪ ಇಟ್ಕೊಂಡು ಆಶಿಕ್ ಜೋಯಿಶ್ ಮತ್ತೆ ನಿನ್ ಲೈಫ್ ಒಳಗಡೆ ವಾಪಸ್ ಬರ್ತಾನೆ ಅಂತ ಕನಸು ಕಾಣ್ತಿದ್ಯಾ ಹೇಗೆ? ನೆನ್ಪಿಟ್ಕೋ ಅನು, ಅದು ಲೈಫ್ ನಲ್ಲಿ ಯಾವತ್ತೂ ಸಾಧ್ಯನೇ ಇಲ್ಲ. ಸೊ ಪ್ಲೀಸ್ ನಿನ್ನ ಈ ಹುಚ್ಚುತನದ ಹಠ ಇವಾಗ್ಲೇ ಸ್ಟಾಪ್ ಮಾಡು ಅಂಡ್ ನಡಿ, ಈ ಮಾತ್ರೆ ತಗೊಂಡು ನೆಮ್ಮದಿಯಾಗಿರೋಣ. ರಿಧಿಮಾ ಆ ತರಹ ಆಕ್ರೋಶದಿಂದ ಮಾತಾಡಿದನ್ನ ಕೇಳಿ ಅನ್ವಿತಾ ಕೊನೆಗೂ ತನ್ನ ಮೌನ ಮುರಿದು ತುಂಬಾ ವ್ಯಂಗ್ಯವಾಗಿ ನಗ್ತಾ ಹೇಳಿದ್ಲು, ರಿಧಿ, ನಿನ್ಗೆ ಅಸ್ಲಿಗೆ ಯಾರ್ ಹೇಳಿದ್ದು ನಾನು ಈ ಹೊಟ್ಟೆಯಲ್ಲಿರೋ ಮಗುವನ್ನ ಆಶಿಕ್ ಜೋಯಿಶ್ನ ಮತ್ತೆ ಪಡ್ಕೊಳ್ಳೋಕೆ ಅಂತ ಇಟ್ಕೊಳ್ತಿದೀನಿ ಅಂತ? ಐ ಸ್ವೇರ್ ರಿಧಿಮಾ, ನಾನು ಈ ಮಗುವಿನ ಬಗ್ಗೆ ಆಶಿಕ್ಗೆ ಲೈಫ್ ನಲ್ಲಿ ಯಾವತ್ತೂ ಒಂದು ಸಣ್ಣ ಸುಳಿವು ಕೂಡ ಕೊಡಲ್ಲ. ಇನ್ನು ನೀನು ಮಗುವನ್ನ ಒಬ್ಬಂಟಿಯಾಗಿ ಬೆಳೆಸೋ ಆ ಕಷ್ಟದ ಬಗ್ಗೆ ಮಾತಾಡ್ತಿದ್ಯಲ್ವಾ, ನಾನೆಲ್ಲಿದ್ದೀನಿ ಒಬ್ಬಂಟಿ ಹೇಳು? ನನ್ ಮಗುವನ್ನ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸೋಕೆ ಈ ಜಗತ್ತಿನಲ್ಲೇ ಬೆಸ್ಟ್ ಆಗಿರೋ ನೀನೊಬ್ಳು ಅದ್ಭುತವಾದ ಚಿಕ್ಕಮ್ಮ ಆವಾಗ್ಲೇ ನನ್ ಜೊತೆ ಇದೆಯಾ ಅಲ್ವಾ? ಇಷ್ಟೊಂದ್ ದಿನ ನೀನೇ ನನ್ನನ್ನ ಪ್ರತಿಯೊಂದು ಕ್ಷಣದಲ್ಲೂ ಕಷ್ಟದಲ್ಲೂ ಕಣ್ರೆಪ್ಪೆಯಂತೆ ನೋಡ್ಕೊಂಡಿದ್ಯಾ. ಇನ್ಮೇಲೆ ನನ್ ಮಗುವನ್ನ ಕೂಡ ನೀನೇ ಪ್ರೀತಿಯಿಂದ ನೋಡ್ಕೋತೀಯ ಅನ್ನೋ ನಂಬಿಕೆ ನನ್ಗಿದೆ. ಮೇಲಾಗಿ ನನ್ಗಿವಾಗ ಕಾಲೇಜಿನಲ್ಲಿ ಬೆಸ್ಟ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಸಿಗೋದು 100ಕ್ಕೆ 100 ಗ್ಯಾರಂಟಿ ಆಗಿದೆ. ಅಷ್ಟೇ ಅಲ್ಲ, ಸ್ವತಃ ಮಹಾರಾಣಿ ನಿಹಾರಿಕಾ ಜೋಯಿಶ್ ಅವರು ನನ್ನ ಪ್ರೀತಿಗೆ ಬೆಲೆ ಕಟ್ಟಿ ಕೊಟ್ಟಿರೋ ಆ ಒಂದು ಬ್ಲ್ಯಾಂಕ್ ಚೆಕ್ ಆವಾಗಲೇ ನನ್ನ ಕಪಾಟಿನಲ್ಲಿದೆ. ಆ ಕೋಟಿ ದುಡ್ಡು ನನ್ಗೆ ಇನ್ಯಾವಾಗ ಯೂಸ್ ಆಗುತ್ತೆ ಹೇಳು? ಹಾಗಾಗಿ ನಾನು ಯೋಚನೆ ಮಾಡಿದೆ, ನಾನು ಯಾಕೆ ಈ ಮಗುವನ್ನ ನನ್ನದಾಗಿಸ್ಕೊಳ್ಬಾರ್ದು ಅಂತ. ಅಸಲಿಗೆ ನಾನು ಇನ್ನು ಎಷ್ಟು ದಿನ ಅಂತ ಈ ಪ್ರಪಂಚದಲ್ಲಿ ಒಂಟಿಯಾಗಿ ಕಣ್ಣೀರ್ ಹಾಕ್ತಾ ಬದುಕಲಿ ಹೇಳು ರಿಧಿಮ್ಮ? ಅನ್ವಿತಾ ತನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿದ್ರು ತುಟಿಗಳ ಮೇಲೆ ಒಂದು ವಿಚಿತ್ರವಾದ ನಗು ಇಟ್ಕೊಂಡು ಆ ಮಾತು ಹೇಳಿದ್ಲು. ಆದ್ರೆ ರಿಧಿಮಾ ಆವಾಗ್ಲೇ ಅನ್ವಿತಾಳ ಒಳಗಿದ್ದ ಆ ತೀವ್ರವಾದ ನರಕ ಯಾತನೆಯ ನೋವನ್ನ ಕ್ಲಿಯರ್ ಆಗಿ ಗ್ರಹಿಸ್ಬಿಟ್ಟಿದ್ಲು. ಈ ಕಳೆದ ಕೆಲವು ತಿಂಗಳುಗಳಲ್ಲಿ ಅವಳು ಅನ್ವಿತಾಳ ಪ್ರತಿಯೊಂದು ಎಮೋಷನ್ಸ್ ಅನ್ನ ತುಂಬಾ ಹತ್ರದಿಂದ ಸ್ಟಡಿ ಮಾಡಿದ್ರಿಂದ ಇವಳು ತನ್ನ ಒಳಗಿನ ಬಿಗ್ ಪೇನ್ ಮರೆಮಾಚೋಕೆ ಮಾತ್ರ ಈ ತರಹದ ದುಡ್ಡು ಅಂಡ್ ಪ್ಲೇಸ್ಮೆಂಟ್ ನ ಸುಳ್ಳು ಮಾತುಗಳನ್ನ ಆಡ್ತಿದ್ದಾಳೆ ಅಂತ ರಿಧಿಮಾಗೆ ಕನ್ಫರ್ಮ್ ಆಗಿತ್ತು. ಆದ್ರೆ ಅನ್ವಿತಾಳ ಹೃದಯ ಮತ್ತು ಮೈಂಡ್ ಒಳಗಡೆ ಇನ್ಯಾವುದೋ ಜನ್ಮದ ದೊಡ್ಡ ಹಠ ಓಡಾಡ್ತಾ ಇತ್ತು. ಅವಳು ಆಶಿಕ್ ಜೋಯಿಶ್ನ ಪ್ರಾಣಕ್ಕಿಂತ ಜಾಸ್ತಿ ಲವ್ ಮಾಡ್ತಿದ್ಲು ನಿಜ, ಬಟ್ ಅವಳೇನು ಪ್ರೀತಿಯಲ್ಲಿ ಕಂಪ್ಲೀಟ್ ಆಗಿ ಕುರುಡಿಯಾಗಿ ಲೈಫ್ ಹಾಳ್ ಮಾಡ್ಕೊಳ್ಳೋ ಹುಡುಗಿ ಖಂಡಿತ ಆಗಿರ್ಲಿಲ್ಲ. ಇನ್ಮೇಲೆ ತಾನು ರಿಗ್ರೆಟ್ ಪಡ್ಬೇಕಾದ ಇಷ್ಟೊಂದು ದೊಡ್ಡ ನಿರ್ಧಾರವನ್ನ ಅನ್ವಿತಾ ಯಾಕೆ ಇಷ್ಟೊಂದು ನಿರಾತಂಕವಾಗಿ ತಗೊಳ್ತಿದ್ದಾಳೆ ಅನ್ನೋ ಆ ರಹಸ್ಯಕ್ಕೆ ಕೇವಲ ಅನ್ವಿತಾ ಮಾತ್ರ ಆನ್ಸರ್ ಕೊಡೋಕೆ ಸಾಧ್ಯ ಆಯಿತು. ರಿಧಿಮಾಗೆ ಚೆನ್ನಾಗ್ ಗೊತ್ತಿತ್ತು, ಇವಳಿವಾಗ ಎಷ್ಟೇ ಪ್ರಯತ್ನ ಮಾಡಿದ್ರು ಆ ಅಸಲಿ ಸತ್ಯವನ್ನ ತನ್ನ ಬಾಯಿಂದ ಆಚೆ ಹಾಕಲ್ಲ ಅಂತ. ಹಾಗಾಗಿ ಅವಳು ಸುಮ್ಮನೆ ಸೈಲೆಂಟ್ ಆಗಿ ಅಲ್ಲಿಗೆ ಬಂದಿದ್ದ ಇತರ ಹಾಸ್ಟೆಲ್ ಹುಡುಗಿಯರ ಗ್ರೂಪ್ ಜೊತೆ ಸೇರ್ಕೊಂಡ್ಲು. ವಾಪಸ್ ಹಾಸ್ಟೆಲ್ಗೆ ಬರೋ ಇಡೀ ಜರ್ನಿಯಲ್ಲಿ ಅನ್ವಿತಾ ಮತ್ತು ರಿಧಿಮಾ ನಡುವೆ ಒಂದು ಕಂಪ್ಲೀಟ್ ಭೀಕರ ಮೌನ ಆವರಿಸಿತ್ತು. ಇವರಿಬ್ಬರ ನಡುವೆ ಇದ್ದ ಆ ಸೈಲೆನ್ಸ್ ಅನ್ನ ಕಾರ್ನಲ್ಲಿದ್ದ ಇತರ ಹುಡುಗಿಯರು ಕೂಡ ನೋಟಿಸ್ ಮಾಡಿದ್ರೇನೋ ನಿಜ, ಆದ್ರೆ ಲಕ್ಕಿಲಿ ಯಾರೊಬ್ರು ಅವರ ಪರ್ಸನಲ್ ಮ್ಯಾಟರ್ ಬಗ್ಗೆ ಯಾವುದೇ ಅಸಹ್ಯ ಪ್ರಶ್ನೆ ಕೇಳೋಕೆ ಹೋಗ್ಲಿಲ್ಲ. ಹಾಸ್ಟೆಲ್ ತಲುಪಿದ ಮೇಲೂ ರಿಧಿಮಾ ಅನ್ವಿತಾ ಜೊತೆ ಒಂದು ಸಣ್ಣ ಮಾತು ಕೂಡ ಆಡ್ಲಿಲ್ಲ. ಅವಳು ಕಂಪ್ಲೀಟ್ ಬೇಜಾರಿನಿಂದ ಸದ್ಯಲ್ದೆ ತನ್ನ ರೂಮ್ ಒಳಗಡೆ ಹೋಗಿ ಡೋರ್ ಲಾಕ್ ಮಾಡ್ಕೊಂಡ್ಲು. ರಿಧಿಮಾ ಹಾಗೆ ಬೇಜಾರಾಗಿ ಹೋಗುದನ್ನ ನೋಡಿದ ಅನ್ವಿತಾ ಒಂದು ಸುದೀರ್ಘವಾದ ಆಳವಾದ ಉಸಿರು ತಗೊಂಡು ಸೈಲೆಂಟ್ ಆಗಿ ತನ್ನ ರೂಮ್ ಒಳಗಡೆ ಬಂದ್ಲು. ಅವಳು ತನ್ನ ಬ್ಯಾಗ್ನಿಂದ ಆ ಡಾಕ್ಟರ್ ಕೊಟ್ಟ ಅಲ್ಟ್ರಾಸೌಂಡ್ ಸ್ಕ್ಯಾನ್ ರಿಪೋರ್ಟ್ ಅನ್ನ ಹೊರಗೆ ತೆಗೆದ್ಲು. ಬೆಡ್ ಮೇಲೆ ಕುಳಿತು ಆ ರಿಪೋರ್ಟ್ ನಲ್ಲಿ ಬರ್ದಿರೋ ಪ್ರತಿಯೊಂದು ಅಕ್ಷರವನ್ನ ಮತ್ತೆ ಮತ್ತೆ ಕಣ್ಮುಚ್ಚಿ ಓದಿ ನೋಡ್ತಾ ಇದ್ಲು. ಆ ಪೇಪರ್ ನಲ್ಲಿ ಬರ್ದಿರೋ ಆ ಪಾಸಿಟಿವ್ ಅನ್ನೋ ವರ್ಡ್ 100ಕ್ಕೆ 100 ನಿಜ ತಾನೆ ಅಂತ ಅವಳು ಇವತ್ತಿಗೂ ತನ್ನ ಕಣ್ಣುಗಳನ್ನ ತಾನೇ ನಂಬೋಕೆ ಒದ್ದಾಡ್ತಾ ಇದ್ಲು.
ಆ ಕ್ಷಣದಲ್ಲಿ ಅನ್ವಿತಾಳ ಮಾನಸಿಕ ಸ್ಥಿತಿ ನಿಜಕ್ಕೂ ತುಂಬಾ ವಿಚಿತ್ರವಾಗಿತ್ತು. ಅಲ್ಲಿ ಒಂದು ದೊಡ್ಡ ಸಂತೋಷ ಇತ್ತು, ಅಪಾರವಾದ ನೋವಿತ್ತು ಮತ್ತು ಇಡೀ ಎಮೋಷನ್ಸ್ಗಳ ಒಂದು ಬಿಗ್ ಜ್ವಾಲಾಮುಖಿಯೇ ಅವಳೊಳಗಡೆ ಬೆರೆತು ಹೋಗಿತ್ತು. ಆ ಒಂದು ಪವಿತ್ರ ಕ್ಷಣದಲ್ಲಿ ಅವಳು ಆ ದ್ರೋಹಿ ವಿರಾಜ್ ಬಗ್ಗೆ ಆಗ್ಲಿ, ಲಂಡನ್ನಲ್ಲಿರೋ ಆಶಿಕ್ ಬಗ್ಗೆ ಆಗ್ಲಿ, ಅಥವಾ ತನ್ನನ್ನ ಕೈ ಬಿಟ್ಟ ತವರು ಮನೆ ಮತ್ತು ಅತ್ತೆಯ ಬಗ್ಗೆ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡ್ಲೇ ಇಲ್ಲ. ಅವಳು ಕೇವಲ ತನ್ನ ಸ್ವಂತ ಅಸ್ತಿತ್ವವನ್ನ ಮತ್ತು ಹೆಣ್ಣಿನ ಆ ಮಹತ್ವವನ್ನ ಮಾತ್ರ ಫೀಲ್ ಮಾಡ್ತಾ ಇದ್ಲು. ಯಾಕಂದ್ರೆ ಕಳೆದ 3 ವರ್ಷಗಳ ವೈವಾಹಿಕ ಜೀವನದಿಂದ ನೀನು ತಾಯಿಯಾಗೋಕೆ ಅರ್ಹಳೆ ಅಲ್ಲ ಅಂತ ಈ ಸೊಸೈಟಿ ಅವಳ ಹೆಗಲ ಮೇಲೆ ಹಾಕಿದ್ದ ಆ ಅತ್ಯಂತ ಕರಾಳ ಭೀಕರ ಒಂಟಿತನದ ಹೊರೆ ಇದೆಯಲ್ಲ, ಅದು ಇವತ್ತು ಈ ಒಂದೇ ಒಂದು ಪೇಪರ್ ರಿಪೋರ್ಟ್ ಇಂದ ಕಂಪ್ಲೀಟ್ ಆಗಿ ಮಣ್ಮುಕ್ಕಿ ನಾಶವಾಗಿ ಹೋಗಿತ್ತು. ತನ್ನ ಶರೀರದಲ್ಲಿರೋ ಈ ಒಂದು ಸಣ್ಣ ನೈಸರ್ಗಿಕ ಕೊರತೆಯನ್ನೇ ನೆನೆಸಿಕೊಂಡು ಕಳೆದ ಎಷ್ಟೋ ವರ್ಷಗಳಿಂದ ಅವಳು ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡದೆ ಕಣ್ಣೀರ್ ಹಾಕ್ತಾ ಇದ್ಲು. ಮನೆಯಲ್ಲಿ ಅತ್ತೆ ಅಂಡ್ ವಿರಾಜ್ ಬಂದವರೆಲ್ಲರೂ ಮುಂದೆ ಇವಳನ್ನೇ ಹೊರ ತರ ಬಂಜೆ ಅಂತ ಕೀಳಾಗಿ ನೋಡ್ತಾ ಇದ್ರು. ಮನೆಗೆ ಬಂದು ಹೋಗೋ ಪ್ರತಿಯೊಬ್ಬ ನೆಂಟರು ಇವಳಿಗೆ ಒಂದೊಂದು ಸುಳ್ಳು ಪರಿಹಾರದ ಕಥೆಗಳನ್ನ ಹೇಳ್ತಾ ಇದ್ರು. ಅಂಡ್ ಎಲ್ಲದಕ್ಕಿಂತ ದೊಡ್ಡ ಬೇಸರ ಅಂದ್ರೆ ಅನ್ವಿತಾ ಮಗುವಿನ ಆಸೆಗಾಗಿ ಆ ಪ್ರತಿಯೊಂದು ನರಕದ ದಾರಿಯನ್ನು ಪ್ರಯತ್ನ ಮಾಡಿದ್ಲು. ಅವಳು ಹೋಗದ ದೇವಸ್ಥಾನಗಳಿಲ್ಲ, ಅವಳು ತಲೆ ಬಾಗಿಸಿದ ದರ್ಗಾ ಮತ್ತು ಗುರುದ್ವಾರಗಳೇ ಇರಲಿಲ್ಲ. ಆದ್ರೆ ಇಷ್ಟೆಲ್ಲ ಕಷ್ಟಪಟ್ರು ಆ ಬಂಜೆ ಅನ್ನೋ ಕರಾಳ ಹಣೆಪಟ್ಟಿ ಮಾತ್ರ ಅವಳ ಲೈಫ್ನಿಂದ ಕದಲಿ ಹೋಗ್ಲೇ ಇಲ್ಲ. ಅವಳು ಇಡೀ ಸೊಸೈಟಿ ಮುಂದೆ ಎಷ್ಟೊಂದು ಅವಮಾನ, ಹ್ಯುಮಿಲಿಯೇಷನ್ ಅನುಭವಿಸಿದಾಳೆ ಗೊತ್ತಾ. ಕೊನೆಗೆ ಅವಳ ಶರೀರದಲ್ಲಿರೋ ಇದೇ ಒಂದು ಸಣ್ಣ ಕೊರತೆಯನ್ನೇ ಚಾನ್ಸ್ ತಗೊಂಡ ಆ ನೀಚ ವಿರಾಜ್ ಅನ್ವಿತಾಳದ್ದೇ ತಪ್ಪು ಅಂತ ಇಡೀ ಜಗತ್ತಿಗೆ ಸುಳ್ಳು ಹೇಳಿ ಅವಳನ್ನ ಡಿವೋರ್ಸ್ ನೆಪದಿಂದ ಮನೆಯಿಂದ ಮತ್ತು ಇಡೀ ಸಂಬಂಧದಿಂದ ಕಂಪ್ಲೀಟ್ ಆಗಿ ಆಚೆ ತಳ್ಳಿದ್ದ. ಆದ್ರೆ ಇವತ್ತು ಇವತ್ತು ಅದೇ ದೇವರ ಆಶೀರ್ವಾದದ ಪವಾಡ ನೋಡಿ. ಅನ್ವಿತಾಳ ಆ ಆಲೋಚನೆಗಳು ಇದ್ದಕ್ಕಿದ್ದಂತೆ ಅಲ್ಲಿಗೆ ಸ್ಟಾಪ್ ಆದ್ವು. ಮೈಂಡ್ ಒಳಗಡೆ ಸಡನ್ ಆಗಿ ವಿರಾಜ್ ಹೆಸರು ಬರ್ತಿದ್ದಂತೆ ಅವಳಿಗೊಂಥರ ದೊಡ್ಡ ಆಶ್ಚರ್ಯವಾಯ್ತು. ಅವಳು ಆ ಕಹಿ ಸತ್ಯದ ಆನ್ಸರ್ ಹುಡ್ಕೋಕೆ ತನ್ನ ಬ್ರೈನ್ ಯೂಸ್ ಮಾಡಿದ ಆ ಕ್ಷಣ ಅನ್ವಿತಾ ಮುಖದಲ್ಲಿ ಸಡನ್ ಆಗಿ ಒಂದು ಸಣ್ಣ ಮಂದಹಾಸ ಮೂಡ್ತು. ಆ ಮಂದಹಾಸ ನೋಡ್ತಲೇ ಯಾವಾಗ ಇಡೀ ರೂಮ್ ಪ್ರತಿಧ್ವನಿಸೋ ಒಂದು ದೊಡ್ಡ ಹುಚ್ಚು ನಗುವಾಗಿ ಚೇಂಜ್ ಆಯ್ತು ಅಂತ ಅವಳಿಗೆ ಆವಾಗ್ಲೇ ರಿಯಲೈಸ್ ಆಗ್ಲೇ ಇಲ್ಲ. ಪಕ್ಕದ ರೂಮ್ನಲ್ಲಿದ್ದ ರಿಧಿಮಾಗೆ ಅನ್ವಿತಾಳ ಆ ವಿಚಿತ್ರವಾದ ಹುಚ್ಚು ನಗುವಿನ ಶಬ್ದ ಕೇಳಿಸ್ದೇ ಇದ್ದಿದ್ರೆ ಅವಳು ಬಹುಶಃ ಇಡೀ ರಾತ್ರಿ ಹಾಗೆ ನಗ್ತಾ ಇರ್ತಾಳೇನೋ. ಅನ್ವಿತಾ ಇಷ್ಟೊಂದು ಜೋರಾಗಿ ಮೆಂಟಲ್ ತರ ನಗ್ತಿರೋ ಆ ಅಸಲಿ ರೀಸನ್ ತಿಳಿಯೋಕೆ ರಿಧಿಮಾ ತಕ್ಷಣ ಡೋರ್ ಓಪನ್ ಮಾಡ್ಕೊಂಡು ಅವಳ ರೂಮ್ ಒಳಗಡೆ ಓಡ್ ಬಂದ್ಲು. ಅಲ್ಲಿ ಬೆಡ್ ಮೇಲೆ ಕುಳಿತು ಆ ಪ್ರೆಗ್ನೆನ್ಸಿ ರಿಪೋರ್ಟ್ ಹಿಡ್ಕೊಂಡು ಹುಚ್ಚಿಯ ತರ ನಗ್ತಾ ಇದ್ದ ಅನ್ವಿತಾಳನ್ನ ನೋಡಿ ರಿಧಿಮಾಗೆ ಫಸ್ಟ್ ಲುಕ್ ನಲ್ಲೇ ಅನ್ಸಿದ್ದು ಏನಂದ್ರೆ ಇವಳು ಆ ಪ್ರೆಗ್ನೆನ್ಸಿ ಶಾಕಿಂಗ್ ನ್ಯೂಸ್ ಕೇಳಿ ಮೆಂಟಲಿ ಕಂಪ್ಲೀಟ್ ಆಗಿ ಹುಚ್ಚಿ ಆಗಿದ್ದಾಳೆ ಅಂತ. ಅವಳು ತಕ್ಷಣ ಓಡ್ ಬಂದು ಅನ್ವಿತಾ ಮುಂದೆ ಕುಳಿತು ಅವಳ ಹೆಗಲು ಹಿಡಿದು ಜೋರಾಗಿ ಅಲ್ಲಾಡ್ಸಿ ಕೇಳಿದ್ಲು, ಅನ್ವಿತಾ ಅನ್ವಿತಾ ಆರ್ ಯು ಇನ್ ಯುವರ್ ಸೆನ್ಸ್ ಗೆಳೆಯ? ಅಸಲು ನೀನ್ ಏನಾಗಿದೆ ಹೇಳು ಫಸ್ಟು. ನೀನ್ ಯಾಕೆ ಈ ತರ ಒಬ್ಬ ಹುಚ್ಚಿ ತರ ನಾನ್ ಸ್ಟಾಪ್ ಆಗಿ ನಗ್ತಿದ್ಯಾ? ಪ್ಲೀಸ್ ಸ್ಟಾಪ್ ಇಟ್ ಅನ್ನು. ರಿಧಿಮಾ ಆ ತರಹ ಆತಂಕದಿಂದ ಕೇಳಿದ್ಮೇಲೂ ಅನ್ವಿತಾಳಿಗೆ ತನ್ನ ಒಳಗಿನ ನಗುವನ್ನ ಕಂಟ್ರೋಲ್ ಮಾಡೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಅವಳು ರಿಧಿಮಾ ಮುಖ ನೋಡಿ ಇನ್ನು ಜೋರಾಗಿ ನಗೋಕೆ ಸ್ಟಾರ್ಟ್ ಮಾಡಿದ್ಲು. ರಿಧಿಮಾಗೆ ಅಸಲಿಗೆ ಏನ್ ವಿಷಯ ಅಂತ ತಿಳಿದೇ ಇದ್ದಿದ್ರಿಂದ ಅವಳು ಸುಮ್ಮನೆ ಒಂದು ಸುದೀರ್ಘವಾದ ನಿಟ್ಟುಸಿರು ಬಿಟ್ಟು ಇವಳು ಫಸ್ಟ್ ಸೈಲೆಂಟ್ ಆಗ್ಲಿ ಅಂತ ವೇಟ್ ಮಾಡ್ತಾ ಕುಳಿತಳು. ಕರೆಕ್ಟ್ ಆಗಿ ಒಂದು 5 ನಿಮಿಷಗಳ ನಂತರ ಅನ್ವಿತಾಳ ಆ ಹುಚ್ಚು ನಗು ನಿಧಾನವಾಗಿ ತಣ್ಣಗಾಗಿ ಶಾಂತವಾಯಿತು. ಆದ್ರೆ ಮರುಕ್ಷಣವೇ ಆ ನಗು ಕಂಪ್ಲೀಟ್ ಆಗಿ ಒಂದು ದೊಡ್ಡ ದುಃಖದ ಆನಂದ ಬಾಷ್ಪದ ಕಣ್ಣೀರಿನ ಪ್ರವಾಹವಾಗಿ ಚೇಂಜ್ ಆಗಿ ಹೋಯ್ತು. ಅದನ್ನ ನೋಡಿದ ಯಾರಿಗಾದ್ರೂ ಈಸಿಯಾಗಿ ಗೆಸ್ ಮಾಡಬಹುದಿತ್ತು. ಅನ್ವಿತಾ ಇಷ್ಟೊತ್ತು ಆಡಿದ ಆ ನಗು ಅವಳ ಹಾರ್ಟ್ ಒಳಗಿರೋ ಖುಷಿಯಾಗಿ ಖಂಡಿತ ಅಲ್ಲ, ಬದಲಾಗಿ ಅದು ವಿಧಿಯ ಆ ಕಪಟ ಆಟದ ಮೇಲಿದ್ದ ಒಂದು ದೊಡ್ಡ ಅಸಹಾಯಕತೆಯ ಅಪಹಾಸ್ಯದ ಕಣ್ಣೀರು ಅಂತ.
ಅನ್ವಿತಾ ತನ್ನ ತಲೆ ತಗ್ಗಿಸ್ಕೊಂಡು ಕಣ್ಣೀರ್ ಒರೆಸ್ಕೊಳ್ತಾ ತುಂಬಾ ಭಾವುಕಳಾಗಿ ರಿಧಿಮಾಗೆ ತನ್ನ ಮನಸ್ಸಿನ ಅಸಲಿ ರಹಸ್ಯ ಬಿಚ್ಚಿಟ್ಲು. ರಿಧಿ, ನೀನು ಗೊತ್ತಾ ಫ್ರೆಂಡ್, ನೀನು ಇಷ್ಟೊತ್ತಿನಿಂದ ನನ್ನನ್ನ ಕೇಳ್ತಿದ್ಯಲ್ವಾ, ನಾನು ಯಾಕೆ ಈ ತರ ಹುಚ್ಚಿಯ ತರ ಬಿಹೇವ್ ಮಾಡ್ತಿದ್ದೀನಿ ಅಂತ. ಈ ಹೊಟ್ಟೆಲಿರೋ ಮಗು ನನ್ನ ಲೈಫ್ಗೆ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತ. ವಾಸ್ತವವಾಗಿ ರಿಧಿಮಾ, ಇದು ಕೇವಲ ಒಂದು ಮಗು ಮಾತ್ರ ಅಲ್ಲ ಫ್ರೆಂಡ್. ಇದು ನನ್ನ ಇಡೀ ಹಣೆಬರಹದ ಕತ್ತಲನ್ನ ಕರಗಿಸೋ ಒಂದು ಬಿಗ್ ಬ್ಯೂಟಿಫುಲ್ ಸೂರ್ಯ ಉದಯಿಸಿದ ಹಾಗೆ. ಇಷ್ಟು ದಿನ ನನ್ನ ಲೈಫ್ ಸುತ್ತಲೂ ಆವರಿಸಿದ್ದ ಆ ಇಡೀ ಕರಾಳ ಕತ್ತಲೆಯ ನರಕವನ್ನ ಕೊನೆಗಾಣಿಸಿ ಆ ನೀಚ ಜನರ ಬಾಯಿ ಮುಚ್ಚೋಕೆ ಬಂದಿರೋ ನನ್ನ ಲೈಫ್ನ ಅತಿ ದೊಡ್ಡ ಬಿಗ್ ಜಸ್ಟಿಸ್ ಇದು. ಈ ಮೂರ್ಖ ಸಮಾಜದ ಜನ ಲೈಫ್ನಲ್ಲಿ ಮಗು ಆಗದೆ ಇದ್ರೆ ಕಣ್ಣು ಮುಚ್ಚಿ ಕೇವಲ ಆ ಹೆಣ್ಣನ್ನ ಮಾತ್ರ ಅಪರಾಧಿ ಅಂತ ಫಿಕ್ಸ್ ಮಾಡ್ತಾರೆ ರಿಧಿ. ಆದ್ರೆ ಆ ಹೆಣ್ಣಿನ ಲೈಫ್ ಹಾಳ್ ಮಾಡೋಕೆ ಅಸಲಿಗೆ ಆ ಪುರುಷನ ಶರೀರದಲ್ಲಿರೋ ನಪುಂಸಕತನದ ಕೊರತೆಯೇ ಮೇನ್ ರೀಸನ್ ಆಗಿರುತ್ತೆ ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಕೂಡ ಈ ನೀಚ ಸೊಸೈಟಿಗಿರಲ್ಲ. ಅನ್ವಿತಾ ಆಡಿದ ಆ ಇಂಟೆನ್ಸ್ ಮಾತುಗಳು ಕೇಳಿ ರಿಧಿಮಾಗೆ ಫಸ್ಟ್ ಸಡನ್ ಆಗಿ ಏನು ಅರ್ಥವಾಗ್ಲೇ ಇಲ್ಲ. ಆಮೇಲೆ ಅನ್ವಿತಾ ತನ್ನ ಲೈಫ್ನ ಆ ಮೊದಲನೇ ದಿನದಿಂದ ಹಿಡಿದು ಇವತ್ತಿನವರೆಗೂ ನಡೆದ ಆ ಇಡೀ ಭಯಾನಕ ಬ್ಯಾಕ್ ಸ್ಟೋರಿಯನ್ನ ಪ್ರತಿಯೊಂದು ಪುಟವನ್ನ ಒಂದೊಂದಾಗಿ ರಿಧಿಮಾ ಮುಂದೆ ಬಿಚ್ಚಿಡೋಕೆ ಸ್ಟಾರ್ಟ್ ಮಾಡಿದ್ಲು. ಅನ್ವಿತಾ ಲೈಫ್ನ ಆ ಒಂದೊಂದು ಕರಾಳ ಪುಟದ ಸತ್ಯ ಆಚೆ ಬರ್ತಾ ಇದ್ದಾಗೆ ರಿಧಿಮಾಗೆ ಜನ್ಮದಲ್ಲೇ ಊಹಿಸದ ಅತಿ ದೊಡ್ಡ ಶಾಕ್ ಆಗಿ ಅವಳ ಕಣ್ಗಳಿಂದ ಕಣ್ಣೀರು ನಿಲ್ಲದೆ ಕೆಳಗೆ ಸುರಿಯೋಕೆ ಸ್ಟಾರ್ಟ್ ಆಯ್ತು.